ವೆಲ್ಕಮ್ ಬ್ಯಾಕ್. ನಟ ದರ್ಶನ್ಗೆ ಆರೋಗ್ಯ ತಪಾಸಣೆಯನ್ನ ಮಾಡೋದಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ನಟ ದರ್ಶನ್ ಸೇರಿದಂತೆ ಉಳಿದಂತ ಆರೋಪಿಗಳನ್ನ ಕರೆದುಕೊಂಡು ಹೋಗುತ್ತಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಪೊಲೀಸರ ವಾಹನದಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಝೀರೋ ಟ್ರಾಫಿಕ್ ನಲ್ಲಿ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಹತ್ತ ಕರೆದುಕೊಂಡು ಹೋಗ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದ ತಂಡವೂ ಕೂಡ ದರ್ಶನ್ ವಾಹನದ ಹಿಂದೆ, ಪೊಲೀಸ್ ವಾಹನದ ಒಳಗಡೆ ದರ್ಶನ್ ಇದ್ರೆ ಆ ವಾಹನದ ಹಿಂದೆ ರಿಪಬ್ಲಿಕ್ ಕನ್ನಡದ ತಂಡವೂ ಕೂಡ ಅವರನ್ನ ಫಾಲೋ ಮಾಡ್ತಾ ಇದೆ. ಆರೋಗ್ಯ ತಪಾಸಣೆಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ಅವರ ಪೊಲೀಸ್ ಕಸ್ಟಡಿ ಅಂತ್ಯ ಆಗುವ ಹಿನ್ನೆಲೆಯಲ್ಲಿ ನಾಳೆ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾದಂಥ ಸಂದರ್ಭ ಈಗ ಪೊಲೀಸರಿಗೆ ಇದೆ. ಆ ಕಾರಣದಿಂದ ಅವರನ್ನ ವೈದ್ಯಕೀಯ ತಪಾಸಣೆಯನ್ನ ಮಾಡಿ ಸುಮಾರು 10 ದಿನಗಳಿಂದ ಅವರು ಪೊಲೀಸರ ತನಿಖೆಯನ್ನ ಎದುರಿಸುತ್ತಿದ್ದಾರೆ. ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಇಲ್ಲಿವರೆಗೂ ಕೂಡ ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಆ ಹಂತದಲ್ಲಿ ಪರಿಶೀಲನೆ ಮಾಡ್ತಾ ಇದ್ರು. ಈಗ ಪೊಲೀಸರ ತಂಡ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರ ಆರೋಗ್ಯ ತಪಾಸಣೆ ಆಗಿ ಅವರನ್ನ ಕರೆದುಕೊಂಡು ಬರೋದಕ್ಕೆ ಈಗ ಹೋಗುತ್ತಿರುವಂಥ ದೃಶ್ಯ. ಮೊದಲು ಪೊಲೀಸ್ ವಾಹನದಲ್ಲಿ A1 ಆರೋಪಿ ಪವಿತ್ರ ಗೌಡ ಸೇರಿದಂತೆ ಸುಮಾರು 8-9 ಜನ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ತಪಾಸಣೆ ನಡೀತಾ ಇದ್ರೆ ಮತ್ತೊಂದು ಕಾರಿನಲ್ಲಿ ಅಥವಾ ಮತ್ತೊಂದು ವಾಹನದಲ್ಲಿ ಈಗ ದರ್ಶನ್ ಪಟಲಂನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಮೊದಲು ಪವಿತ್ರ ಗೌಡ ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆ ಕರ್ಕೊಂಡು ಹೋದ್ರು, ಈಗ ದರ್ಶನ್ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ತಾವು ಕೂಡ ಆ ವಾಹನದ ಹಿಂದೆ ಇದ್ದೀರಿ. ಸದ್ಯಕ್ಕೆ ಏನು ವಿವರ ಇದೆ, ಯಾರ್ಯಾರಿದ್ದಾರೆ ಆ ವಾಹನದಲ್ಲಿ, ಹೆಚ್ಚಿನ ವಿವರ ಏನಿದೆ ಮಾದೇಶ್? ರಂಜಿತ್, 11ನೇ ತಾರೀಕಿನಿಂದಲೂ ಕೂಡ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳು ಪೊಲೀಸರ ಕಸ್ಟಡಿಯಲ್ಲಿದ್ದರು. ನಾಳೆ ಎಲ್ಲ ಆರೋಪಿಗಳ ಕಸ್ಟಡಿ ಅಂತ್ಯ ಆಗುತ್ತೆ. ಇಲ್ಲಿವರೆಗೂ ಕೂಡ ಏನೆಲ್ಲ ತನಿಖೆ ಆಗಬೇಕಿತ್ತು ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಇಷ್ಟೂ ದಿನಗಳ ಕಾಲ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಸಪ್ರೇಟ್ ಆಗಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ 1-to-1 ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಸ್ಥಳ ಮಾಜೂರು ಪ್ರಕ್ರಿಯೆ ಆಗಿರ್ಬೋದು, ಸೀಸ್ ಮಾಡುವಂಥ ಅಂದರೆ ವೆಪನ್ಗಳನ್ನು ಸೀಸ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಎಲ್ಲವನ್ನೂ ಕೂಡ ಆಯಿತು. ನಾಳೆ ಅವರನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೋರ್ಟ್ಗೆ ಮತ್ತೆ ಸಬ್ಮಿಟ್ ಮಾಡುವಂಥ ಕೆಲಸ ಇರೋದ್ರಿಂದ ಇವತ್ತು ಆಗಬೇಕಾದಂಥ ಕಾನೂನಿನ ಫೈಲ್ಗಳನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಏನೆಲ್ಲ ತನಿಖೆ ಆಗಿದೆ, ಇನ್ನೂ ಏನೇನೆಲ್ಲ ತನಿಖೆ ಬಾಕಿ ಇದೆ, ಯಾವ್ಯಾವ ಆರೋಪಿ ಏನೆಲ್ಲ ಹೇಳಿಕೆ ಕೊಟ್ಟರು, ಮತ್ತು ಯಾವ ಆರೋಪಿಯ ತನಿಖೆ ಇನ್ನೂ ಕೂಡ ಬಾಕಿ ಇದೆ, ಇವೆಲ್ಲವನ್ನು ಕೂಡ ಫೈಲನ್ನು ರೆಡಿ ಮಾಡಿಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಜೊತೆಗೆ ಎಲ್ಲ ಆರೋಪಿಗಳ ಮೆಡಿಕಲ್ ಟೆಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅದರಲ್ಲೂ ಕೂಡ ಮೊದಲನೇ ದಿನದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಯಾರೆಲ್ಲ ವಿಚಾರಣೆಗೆ ಒಳಗಾಗಿದ್ದಾರೆ ಅವರ ಮೆಂಟಲ್ ಹೆಲ್ತ್ ಏನಿದೆ, ಅವರ ಫಿಸಿಕಲ್ ಹೆಲ್ತ್ ಏನಿದೆ ಎಲ್ಲವನ್ನು ಕೂಡ ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.